ನನ್ನ ಹೆಸರು ಪ್ರಶಾಂತ್, ಯುವ ಬ್ರಿಗೇಡ್ ಕಾರ್ಯಕರ್ತ. ನಮ್ಮ ಯುವ ಬ್ರಿಗೇಡ್ನಿಂದ ಕಣಕಣದಲ್ಲಿ ಶಿವ ಅಂತ ಒಂದು ಕಾರ್ಯಕ್ರಮ ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ ನಾವು. ಇವತ್ತು ಅದೇ ಕಾರ್ಯಕ್ರಮನ ಒಂದು ಮುಂದುವರೆದ ಭಾಗ ಇದು. ಎಲ್ಲ ನೋಡ್ಬೋದು, ರಸ್ತೆ ಬದಿನಲ್ಲಿ ಮತ್ತು ಮರ ಬುಡದಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಹಳೆ ಫೋಟೋ ಅನ್ನೋದಕ್ಕಿಂತ ಏನ್ ಪೂಜೆ ಮಾಡ್ತಾ ಇರ್ತಾರೆ ಆ ಫೋಟೋನ ತಂದು ಅನಾಥವಾಗಿ ಇಟ್ಬಿಟ್ಟು ಹೋಗ್ತಾರೆ. ಆ ಫೋಟೋನ ಒಂದು ಒಳ್ಳೆ ರೀತಿಯಲ್ಲಿ ವಿಲೇವಾರಿ ಮಾಡುವಂತ ಕಾರ್ಯಕ್ರಮನೇ ಇದು ಕಣಕಣದಲ್ಲಿ ಶಿವ. ಇದು ಸುಮಾರು ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಅದರದ್ದು ಮುಂದುವರೆದ ಭಾಗ ಇದು. ಏನು ನೀವು ನೋಡ್ತೀರಾ ಫೋಟೋಸ್, ಅದರದ್ದು ಫ್ರೇಮ್ ಸಪ್ರೇಟು, ಗ್ಲಾಸ್ ಸಪ್ರೇಟು ಮತ್ತೆ ಫೋಟೋ ಸಪ್ರೇಟ್ ಮಾಡಿ ಗ್ಲಾಸ್ನ ಮತ್ತೆ ಫ್ರೇಮ್ಸ್ನ ಎಲ್ಲಿ ವಿಲೇವಾರಿ ಮಾಡಬೇಕು ಅಲ್ಲಿಗೆ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ಜಾಗಗಳಿಗೆ ಫೋಟೋಗಳು ಏನಿರುತ್ತೆ ಹಳೆ ಫೋಟೋಗಳನ್ನ ಅದನ್ನ ಭೂಮಿನಲ್ಲಿ ಹಾಕಿ ಅದಕ್ಕೊಂದು ಒಳ್ಳೆ ರೀತಿಯಲ್ಲಿ ಒಂದು ಅದ್ರ ಮೇಲೊಂದು ಗಿಡ, ಅರಳಿ ಗಿಡನೋ ಬೇವಿನ ಗಿಡನೋ ಇಲ್ಲ ಒಂದು ಮಾವಿನ ಗಿಡ, ಯಾವ್ದಾದ್ರು ಒಂದು ಗಿಡನ ನೆಟ್ಟಿ ಅದನ್ನ ಕ್ಲೋಸ್ ಮಾಡ್ತೀವಿ. ಒಂದು ಒಳ್ಳೆ ರೀತಿಯಲ್ಲಿ ವಿಲೇವಾರಿ ಮಾಡುವಂತ ಕಾರ್ಯ ಇದು ಕಣಕಣದಲ್ಲಿ ಶಿವ. ಹೆಚ್ಚಿನ ರೀತಿಯಲ್ಲಿ ಇದನ್ನ ನೋಡಿ ಕಲ್ತ್ಕೊಂಡು ಜನಗಳು ಮರದ ಹತ್ರ ಬಂದು ಇಡೋದು, ಮತ್ತೆ ದೇವಸ್ಥಾನದಲ್ಲಿ ತಗೊಂಡೋಗಿ ಇಡೋದು, ತಾವು ಪೂಜೆ ಮಾಡಿದಂಥ ಫೋಟೋ ಬಿಟ್ಟು ಇವನ್ ಮನೆಯಲ್ಲೂ ಈ ಕೆಲಸನ ಮಾಡ್ಬೋದು. ಒಂದು ಫೋಟೋನ ವಿಲೇವಾರಿ ಮಾಡಿ ಅದಕ್ಕೆ ಒಂದು ತುಳಸಿ ಗಿಡ ಹಾಕೋದು ಪಾಟ್ನಲ್ಲೋ ಅಥವಾ ಮನೆ ಮುಂದೆ ಜಾಗ ಇರೋದ್ರಲ್ಲಿ ಮಾಡಿದ್ರೆ ತುಂಬಾ ಉತ್ತಮ. ಯಾಕಂದ್ರೆ ಅಷ್ಟು ಗೌರವಪೂರ್ವಕವಾಗಿ ನಾವು ಪೂಜೆ ಮಾಡಿರ್ತೀವಿ ದೇವರಿಗೆ ಭಕ್ತಿಯಿಂದ, ಕೊನೆಗೆ ಬಂದು ನಾವು ಈ ತರ ಬೀದಿನಲ್ಲಿ ಅನಾಥವಾಗಿ ಬಿಸಾಕ್ತಿವಿ, ಅದು ಸರಿಯಲ್ಲ. ಇದನ್ನ ಎಲ್ಲರೂ ಅಳವಡಿಸ್ಕೊಳ್ಳಿ. ಇದೇನು ದೊಡ್ಡ ಕಾರ್ಯ ಅಲ್ಲ. ಇದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಚಿಕ್ಕದು ಮತ್ತು ಉತ್ತಮ, ಸಮಾಜಕ್ಕೂ ಒಂದು ಒಳ್ಳೆ ಸಂದೇಶ. ಥ್ಯಾಂಕ್ ಯು. ನಿಮ್ಗೆ ಸರ್, ಇದು ಹೆಚ್ಚು ಕಮ್ಮಿ ನಾವು ಒಂದು 7 ರಿಂದ 8 ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದೀವಿ. ಈ ಕಾನ್ಸೆಪ್ಟ್ ಬಂದು ಇದನ್ನ ಅಳವಡಿಸ್ಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಇದೇ ರೀತಿ ಹಲವು ಸಂಘಟನೆಗಳನ್ನು ಇದನ್ನ ಮಾಡ್ತಾ ಇದೆ. ತುಂಬಾ ಒಳ್ಳೆ ಕಾರ್ಯ ಅದನ್ನ. ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಯುವ ಬ್ರಿಗೇಡ್ ಅಂತ ಅಂದ್ರೆ ನದಿ ಸ್ವಚ್ಛತೆ ಮತ್ತು ಈ ಕಲ್ಯಾಣಿಗಳ ಸ್ವಚ್ಛತೆ ಮತ್ತೆ ಶಾಲಾ ಕಾಲೇಜುಗಳಿಗೆ ಬಣ್ಣ ಬಳಿತಕ್ಕಂಥ ಒಂದು ಸರ್ಕಾರಿ ಇವುಗಳಿಗೆ ಬಣ್ಣ ಬಳಿತಕ್ಕಂಥ ಕಾರ್ಯಗಳು, ಈ ತರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಇನ್ನು ಮುಂದಿನ ಹೆಚ್ಚಿನ ದಿನಗಳಲ್ಲಿ ಇದು ಮುಂದುವರಿತಾ ಹೋಗ್ತಾ ಇರ್ತದೆ. ಈ ವಾರಕ್ಕೆ ಅಥವಾ ಈ ತಿಂಗಳಲ್ಲಿ ಈ ವಾರಕ್ಕೆ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಸ್ನೇಹಿತರುಗಳು. ತುಂಬಾ ದಿನ ಗ್ಯಾಪ್ ಕೊಡಬಾರ್ದು ಅಥವಾ ಒಂದು ತುಂಬಾ ದಿನದ ಒಂದು ಡಿಸ್ಟೆನ್ಸ್ ಆಯಿತು ಅಂತಂದ್ರೆ ಇದು ಒಂದು ಎಲ್ಲ ಮತ್ತೆ ಸೇರುವಂತ ಒಂದು ಕಾರ್ಯಕ್ರಮ ಮಾಡಿ ಒಂದು ಸಣ್ಣದಾಗಿ ಇದನ್ನ ಮಾಡ್ತಾ ಇದೀವಿ. ಇದು ವಾಲಂಟ್ರಿ ಆಗಿ ಅಂತಂದ್ರೆ ನಾವೇನೆ ಮರದ ಹತ್ರ ಇಟ್ಟಿರೋದು, ದೇವಸ್ಥಾನ ಹತ್ರ ಇಟ್ಟಿರೋದು, ಅದನ್ನ ಒಂದಷ್ಟು ಕಲೆಕ್ಟ್ ಮಾಡಿದೀವಿ. ನೀವು ಇದು ಏನ್ ನೋಡ್ತಾ ಇದೀರಾ ಈ ಫೋಟೋಸ್ ನಾವು ತುಂಬಾ ದೂರದಿಂದ ತಂದಿರೋದು ಏನಲ್ಲ, ಈ ಮರದ ಬುಡದಲ್ಲೇ ಇದ್ದಂತ ಇಷ್ಟು ಫೋಟೋಸ್. ಇನ್ನು ಯೋಚನೆ ಮಾಡಿ, ಇದೇ ರೀತಿ ಅರಳಿ ಮರ ಮತ್ತೆ ದೇವಸ್ಥಾನಗಳಲ್ಲಿ ಸುತ್ತಮುತ್ತ ಎಷ್ಟು ಫೋಟೋಸ್ಗಳು ಹಿಂಗೆ ಅನಾಥವಾಗಿ ಹಾಕಿರ್ತಾರೆ ಜನ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರುದ್ರೇಶ್ ಅಂತ ಹೇಳಿ ಯುವ ಬ್ರಿಗೇಡ್ ಅಲ್ಲಿ ಸುಮಾರು 10 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕಣಕಣಗಳದ್ದು ಶಿವ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, ಆಕ್ಚುಲಿ ನಮ್ಮ ಗೆಳೆಯ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ತುಂಬಾ ವಿಶೇಷವಾದ ಕಾರ್ಯಕ್ರಮ. ನಮ್ಮ ಸನಾತನ ಧರ್ಮದ ದೇವತೆಗಳನ್ನ ಒಂದು ಗೌರವಿಸುವ ಹಾಗೂ ಆಲ್ರೆಡಿ ಹಾಳಾಗಿರೋ ಫೋಟೋಗಳನ್ನ ಪ್ರಾಪರ್ ಆಗಿ ವಿಲೇವಾರಿ ಮಾಡುವಂತ ಒಂದು ವಿಶೇಷವಾದ ಕಾರ್ಯಕ್ರಮ ಯುವ ಬ್ರಿಗೇಡ್ ಸತತವಾಗಿ ನಡೆಸ್ಕೊಂಡ್ ಬರ್ತಾ ಇದೆ, ಒಂದು ದಶಕನೇ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸುಮಾರು ಕಡೆ ಕಾರ್ಯಕ್ರಮಗಳು ಮಾಡಿದೀವಿ, ಎಲ್ಲೆಲ್ಲಿ ಅವಶ್ಯಕತೆ ಇದೆ. ಹಾಗೆ ಚಾಮುಂಡಿ ಬೆಟ್ಟದಲ್ಲಿ ಒಂದು 2-3 ಸಲ ಮಾಡಿದೀವಿ. ಇದು ಆಲ್ಮೋಸ್ಟ್ 4ನೇ ಸಲ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮಾಡ್ತಾ ಇದೀವಿ. ಇದಾದ ನಂತರ ಈ ತರದ ಕಾರ್ಯಕ್ರಮಗಳಿಗೆ ಯಾರನ್ನ ಆಸಕ್ತಿ ಇರೋರು, ಯುವಕರು, ಎಸ್ಪೆಷಲಿ ಜೆನ್ಜಿ ಏನ್ ಕರಿತಾ ಇದೀವಿ, ಎಲ್ಲ ಬರೀ ಡಿಜಿಟಲಿ ಕನೆಕ್ಟ್ ಆಗಿದ್ದಾರೆ. ಲೆಟ್ ಅಸ್ ಕನೆಕ್ಟ್ ಫೇಸ್ ಟು ಫೇಸ್ ಅಂಡ್ ಮೇಕ್ ಸ್ಟ್ರಾಂಗರ್ ಮೈಸೂರು ಅಂಡ್ ಕ್ಲೀನ್ ಮೈಸೂರು. ಈ ಯುವ ಬ್ರಿಗೇಡ್ಗೆ ಸೇರಬೇಕು ಅನ್ಕೊಂಡಿರೋರು ದಯವಿಟ್ಟು ಸಂಪರ್ಕಿಸಿ 9964876361 ಈ ನಂಬರ್ಗೆ ಸಂಪರ್ಕ ಮಾಡ್ಬೋದು. ಅದಲ್ಲೇ ಎಸ್ ಕಮ್ಯುನಿಕೇಶನ್ಸ್ ನಿಮಗೆ ಥ್ರೂ ವಾಟ್ಸಪ್ ಚಾನಲ್ಸ್ ಮೂಲಕ ಸಿಗುತ್ತೆ. ಇದನ್ನೆಲ್ಲ ಪ್ರಾಪರ್ ಡಿಸ್ಪೋಸಿಷನ್ಸ್ ಹೇಗೆ ಅಂದ್ರೆ, ದೇವರ ಪಟಗಳನ್ನೆಲ್ಲ ಒಂದ್ ಕಡೆ, ವುಡ್ಸ್ ಎಲ್ಲ ಸಪರೇಟು ಮತ್ತೆ ಗ್ಲಾಸಸ್ನೆಲ್ಲ ಸಪರೇಟ್ ಮಾಡ್ತೀವಿ. ಗ್ಲಾಸಸ್ ಒಂದ್ 2-3 ವೆಂಡರ್ಸಿಗೆ ರೀಚ್ ಮಾಡಿದೀವಿ. ಒಬ್ರು ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ಅಕ್ಸೆಪ್ಟ್ ಮಾಡೋದಿಲ್ಲ, ಆಕ್ಚುಲಿ ಬೇಡ ನಮ್ಗೆ ಅಂತ. ಕೆಲವರು ಕ್ಲೀನ್ ಮಾಡ್ಕೊಂಡು ದೇ ಕ್ಯಾನ್ ರಿಯೂಸ್ ಇಟ್. ಇನ್ನೊಂದು ಏನ್ ಮಾಡ್ತಾರೆ, 100% ರೀಸೈಕ್ಲಿಂಗಿಗೆ ನಾವೇನ್ ಮಾಡ್ತೀವಿ, MCC ನವರು ಪ್ರಾಪರ್ ಡಿಸ್ಪೋಸಿಷನ್ ಏರಿಯಾ ಇದೆ, ಅವ್ರ ಮೂಲಕ ಈ
ವೇಸ್ಟನ್ನ ಕಳಿಸ್ತೀವಿ. ಆ ದೇವ್ರ ಫಟಗಳನ್ನೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಗುಂಡಿ ತೋಡ್ಬಿಟ್ಟು ಆ ಗುಂಡಿ ಒಳಗಡೆ ಹಾಕ್ಬಿಟ್ಟು ಅಲ್ಲಿ ಒಂದು ಸಸಿನ ನೆಟ್ಟಿ ಆ ಸಸಿ ಮೂಲಕ ಪ್ರತಿಯೊಂದರಲ್ಲೂ ಶಿವ ಅಥವಾ ನಾವು ನಂಬಿರೋ ದೇವರು ಎಲ್ಲರೂ ಇದ್ದಾರೆ ಅನ್ನೋ ದೃಷ್ಟಿನಲ್ಲಿ ಸಾಂಕೇತಿಕವಾಗಿ ಅದನ್ನ ಬಿಂಬಿಸುವ ಒಂದು ಪ್ರಯತ್ನ ಆಗುತ್ತೆ ಈ ಕಾರ್ಯಕ್ರಮದ ಉದ್ದೇಶ. ನಮ್ಮ ಮೈಸೂರಿನ ಜನತೆಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರಲ್ಲ, ಹಾಕ್ಬೇಕಾ ಹಾಕ್ಬಾರ್ದಾ ಅಂತ ನೀವು ಸ್ವಲ್ಪ ಹೇಳಿ. ಖಂಡಿತ. ಇದು ಸಾಕಷ್ಟು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿ ಸಲ ಕಾರ್ಯಕ್ರಮ ಮಾಡಿದಾಗ್ಲೂ ಈ ತರದ ವಿಚಾರಗಳನ್ನ ಹೇಳ್ಕೊಂಡು ಬಂದಿದ್ದೀವಿ. ಸೊ ಇನ್ನು ಮುಂದೇನು ಅಷ್ಟೇ ಪ್ರಾಪರ್ ಡಿಸ್ಪೊಸಿಷನ್ಸ್ ನೀವು ಮನೆಗಳಲ್ಲೇ ಮಾಡ್ಬೋದು. ಇದು ಫಸ್ಟ್ ಸ್ಟೆಪ್ ನಾವು ತಗೊಳ್ಬೇಕಾಗಿರೋದು. ಅಲ್ಲೇ ತಗೊಂಡ್ಬಿಟ್ರೆ ನಾವು ಬೀದಿಗೆ ಬರೋ ಅವಶ್ಯಕತೆನೇ ಇರೋದಿಲ್ಲ ಈ ತರ ಫೋಟೋಗಳೆಲ್ಲ, ಎಸ್ಪೆಷಲಿ ದೇವರ ಫೋಟೋಗಳು. ಸೊ ಮನೆಯಲ್ಲೇನೆ ನೀವು ಗ್ಲಾಸು ಮತ್ತೆ ವುಡ್ ಸಪರೇಟ್ ಮಾಡ್ಕೊಂಡು ಮನೆಯಲ್ಲಿರೋ ಯಾವ್ದೋ ಹೂ ಕುಂಡಗಳಿಗೋ ಅಥವಾ ತುಳಸಿ ಕಟ್ಟೆದೋ ಇನ್ನೊಂದು ಯಾವ್ದಕ್ಕೂ ಆ ಪ್ರಾಪರ್ ದೇವ್ರ ಫೋಟೋನ ನೀವು ಆ ಮಣ್ಣಿನ ಒಳಗಡೆ ಹೂತ್ ಹಾಕಿದ್ರೆ ನಿಮ್ಗೆ ಆ ಡಿವೈನಿಟಿ ಲೂಪ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ನಿಮ್ಗೆ ಇನ್ನೂ ಸಾಕಷ್ಟು ಎನರ್ಜೈಸ್ಡ್ ಆಗಿರುತ್ತೆ ಅಂತ ಹೇಳ್ಬೋದು.